ಚಿಂತ್ಯ, ನಿನಗವ್ರು ಹೊಡೆದಿಲ್ಲ ತಾನೆ? ಹೊಡೆದ ಚಿಕ್ಕಿ, ಎಷ್ಟು ನೋವಾಯ್ತು ಗೊತ್ತಾ? ನೀನ್ ನನಗೆ ಅಲ್ಲೇ ಹೇಳ್ಬೇಕು ತಾನೆ, ಅವ್ರ ಕಾಲ್ ಮುರಿತಿದ್ದೆ ನಾನು. ಹೋಗ್ಲಿ ಬಿಡು, ಮುಂದಿನ ಸರಿ ಹಿಂಗಾದಾಗ ನಿಂಗೆ ಹೇಳ್ತೀನಿ, ನೀನ್ ಅವ್ನ್ ಕಾಲ್ ಮುರಿ ಆಯ್ತಾ? ಬಿಡ್ತು ಅನ್ನು, ಮಾತಿಗೂ ಇನ್ನೊಂದ್ಸರಿ ಹೀಗೆ ಹೇಳ್ಬೇಡ. ಆದ್ರೆ ನೀನಿದ್ಯಲ್ಲ ಕಾಪಾಡಕ್ಕೆ. ನಿನಗೆ ಏನಾಗೋದಿಕ್ಕೂ ನಾನು ಗುಳಿ ಬಿಡೋದಿಲ್ಲ. ಸರಿ ಬಾಬಾ, ಅವನಿಗೂ ನೀರ್ ಕೊಡೋಣ. ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ಒಣಗೋಗಿರುತ್ತೆ. ಅದಕ್ಕೆ ಮಾತು ಅನ್ನಲ್ಲ, ಜಗಳ ಅಂತಾರೆ. ಗುಳಿ, ಯಾಕೋ ಏನಾಯ್ತು? ಏನಾಯ್ತಣ್ಣ? ಏನಾಯ್ತೋ? ಇವನ್ ಯಾಕೆ ಹೀಗ್ ನಿಂತಿದ್ದಾನೆ ಅಂತ ಗೊತ್ತಾಯ್ತು ಅಚಿಂತ್ಯ. ಇದಕ್ಕೆ ಅಲ್ವಾ ನಾನು ಬೈಬಾರ್ದು ಅಂತ ಹ್ಯಾಪ್ ಮೂತಿ ಮಾಡ್ಕೊಂಡು ನಿಂತಿದ್ಯಾ. ಯಾಕೋ ನನ್ ಮೊಬೈಲ್ ಕೆಳಗ್ ಬೀಳ್ಸಿದ್ಯಾ? ನಾನೇನ್ ಬೈಯೋದಿಲ್ಲ ಹೇಳು. ಇವತ್ತು ನಾವೆಲ್ಲ ತುಂಬಾ ಟೆನ್ಷನ್ ಅಲ್ಲಿದ್ವಿ. ನೀನು ನಿನ್ ಶಕ್ತಿ ಪ್ರದರ್ಶನ, ಬುದ್ಧಿ ಪ್ರದರ್ಶನ ಮಾಡಿದ್ಯಾ, ಅದಕ್ಕೆ ಸುಸ್ತಾಗಿದ್ಯಾ ಗೊತ್ತು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಚಿಕ್ಕಿ. ಬಹುಶಃ ನಾನು ಆತ್ರದಲ್ಲಿ ನೀರ್ ಕುಡಿಯಕ್ ಹೋದ್ನಲ್ಲ, ಅವಾಗ ಕೆಳಗಡೆ ಬಿದ್ದಿರ್ಬೇಕು. ನೀನು ನನ್ ಫೋನ್ ತಗೊಂಡಿದ್ಯಾ ಅಂದ್ರೆ ಯಾರಾದ್ರೂ ಕಾಲ್ ಮಾಡಿರ್ತಾರೆ. ಅದಕ್ಕೆ ನನ್ ಫೋನ್ ಕೊಡ್ಬೇಕು ಅಂತ ಆಚೆ ಬಂದಿರ್ತೀಯ, ಅವಾಗ ಎಡು ಬಿದ್ದೆ ಅಲ್ವಾ? ಭಕ್ತಿ, ಯಾರ್ ಕಾಲ್ ಮಾಡಿದ್ರು ಹೇಳೋ. ಭಕ್ತಿ, ಅದು ನನ್ಗೆ ಸೂಪರ್ ಕಣೆ ರಾಗಿಣಿ, ಎಲ್ಲ ನೀನ್ ಅನ್ಕೊಂಡ್ ಹಂಗೆ ಆಗ್ತದೆ. ಇವ್ರು ಹೋಗಿದ್ ಫೋರ್ಸ್ ನೋಡಿದ್ರೆ ಇವತ್ ಮನೇಲಿ ಪ್ರಳಯ ಗ್ಯಾರಂಟಿ. ಅತ್ತೆ ಅಂತೂ ಇವ್ರ ಮಾತು ಕೇಳಲ್ಲ. ಕೇಳೋರಾಗಿದ್ರೆ ಜಾತಕನ ತಗೊಂಡು ಹೋಗ್ತಾನೆ ಇರ್ಲಿಲ್ಲ. ಅಲ್ಲಿಗೆ ಭಕ್ತಿಗೆ ಆ ಹುಚ್ಚನೇ ಗತಿ. ಇಬ್ರದ್ದು ಪರ್ಫೆಕ್ಟ್ ಪೇರ್. ನನ್ ಕನ್ಸುಗಳನ್ನ ನಾಶ ಮಾಡಿದ್ ನಿನ್ ಜೀವನನ ಚೆನ್ನಾಗಿರೋದಕ್ಕೆ ನಾನ್ ಬಿಡ್ತೀನ ಭಕ್ತಿ? ಖಂಡಿತ ಇಲ್ಲ, ಮಸಿ ಬಳಿತೀನಿ. ಯಾರಾದ್ರೂ ಹೇಗಿದೆಯಾ ಭಕ್ತಿ ಅಂತ ಕೇಳಿದ್ರೆ ತಲೆ ಎತ್ತಿ ನೀನು ಉತ್ತರ ಹೇಳಕ್ಕಾಗ್ಬಾರ್ದು, ಹಾಗ್ ಮಾಡ್ತೀನಿ. ಇಷ್ಟಕ್ಕೂ ಇದು ನಿನ್ನ ಅಮ್ಮನ ಆಸೆ. ಅತ್ತೆಗ್ ತಕ್ಕ ಸೊಸೆಯಾಗಿ ನಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವಾ? ಅದಕ್ಕೆ ಅವ್ರ ಪರ ನಿಂತಿದ್ದೀನಿ. ಇಂಥ ವಿಧೇಯ ಸೊಸೆ ಈ ಮನೆಗೆ ಸಿಕ್ಕಿರೋದು ಪುಣ್ಯ ಅಲ್ವಾ? ಹೇಳಿದ್ನಲ್ಲ, ನನ್ ಮೊಬೈಲ್ ಕೆಳಗ್ ಬೀಳ್ಸಿದ್ದಕ್ಕೆ ನಾನ್ ಬೈಯೋದಿಲ್ಲ, ಜಗಳ ಆಡಲ್ಲ ಅಂತ. ಅದೇನಾಯ್ತು ಅಂತ ಹೇಳು. ಚಿಕ್ಕಿ, ಅಣ್ಣ ನಿನ್ಕಂಡ್ರೆ ಇಷ್ಟೊಂದು ಭಯ ಪಡ್ತಾನೆ ಅಂತ ಇವತ್ತೇ ಗೊತ್ತಾಗಿದ್ದು. ಮತ್ತೆ ಯಾವಾಗ್ಲೂ ಗುಳಿ ತರಾನೇ ಇರೋಕ್ಕಾಗುತ್ತಾ? ನೀನೇ ಸರಿ ಅಣ್ಣಂಗೆ. ಇವಾಗ ಏನಾಯ್ತು ಅಂತ ಹೇಳ್ತೀಯೋ ಇಲ್ವೋ? ಹೇಳು ಅಣ್ಣ. ಗುಳಿ, ಆ ಗೂಂಡಗಳಿಗೇನಾದ್ರೂ ಹೆದರ್ಕೊಂಡಿದ್ಯಾ? ಹಾಗೇನಿಲ್ಲ, ಏನಾಯ್ತು ಅಂತ ಹೇಳು ಅಣ್ಣ. ತಗೋ ನೀರ್ ಕುಡಿ ಗುಳಿ.
ನಿನಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ ಪುಟ್ಟಿ. ಅವನು ದಾಮಿನಿ ಅಮ್ಮೋರ್ ಮಗ ಅಚಿಂತ್ಯ. ಮದುವೆ ಫಿಕ್ಸ್ ಆಯ್ತು. ಯಾರ್ದು? ಭಕ್ತಿ, ನಿಮ್ ಚಿಕ್ಕಮ್ಮ ಹೇಳಿದ್ರು ನಿನ್ನ ಮತ್ತೆ ಅಚಿಂತ್ಯನ್ ಮದ್ವೆನ ಮನೆಯವ್ರು ಮಾತಾಡಿ ಫಿಕ್ಸ್ ಮಾಡಿದ್ರಂತೆ. ಏನು? ನನಗೂ ಅಚಿಂತ್ಯನಿಗೂ ಮದುವೆನಾ? ಯಾರ ಮದುವೆ ಫಿಕ್ಸ್ ಆಯ್ತು? ನಾನೇನು ಹೇಳಿಲ್ವಾ? ನಾನು ಹೇಳೋದು ಸರಿಯಲ್ಲ. ಈ ವಿಷಯನ ಅವ್ರ ಮನೆಯವರೇ ಚಿಕ್ಕಿಗೆ ಹೇಳಬೇಕು. ಯಾರ ಮದ್ವೆ? ನಿನ್ ಪರಿಚಯದವ್ರದ್ದು ಯಾರ್ದಾದ್ರೂ ಮದ್ವೆ ಫಿಕ್ಸ್ ಆಯ್ತಾ? ಅಚಿಂತ್ಯ, ಈ ಗುಳಿ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾನಲ್ವಾ? ಕೊಡು. ನಾನೇನು ವಿಚಿತ್ರವಾಗಿ ಆಡ್ತಿಲ್ಲ. ನೀನ್ ಹೇಳ್ದಾಗೆ ನನ್ನ ಫ್ರೆಂಡ್ ಮದ್ವೆ ಫಿಕ್ಸ್ ಆಯ್ತು. ಅದನ್ನ ಫೋನ್ ಮಾಡಿ ಹೇಳ್ದ. ಫೋನ್ ಮಾಡಿ ಹೇಳ್ದ? ಅದಕ್ಕೆ ಇಷ್ಟೊಂದು ಗಾಬರಿಯಾಗಿ ಭೂಮಿನ ಏನೇನ್ ಬಾಯಿ ಬಿಡ್ತಾನೋ ತರ ಆಡ್ತಿದ್ಯಾ? ಅದೇ ನಿನ್ ಫೋನ್ ಬಿದ್ದಿತ್ತಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು. ಇಷ್ಟೊಂದು ಭಯ ಎಲ್ಲಾದ್ರಲ್ಲೂ ಇರ್ಬೇಕು, ಆಯ್ತಾ? ಆದ್ರೆ ಈ ವಿಷಯದಲ್ಲಿ ನಾನು ನಿನಗ್ ಬೈಯೋದಿಲ್ಲ. ಯಾಕಂದ್ರೆ ಅಚಿಂತ್ಯನ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ ಕೋಪ ಮಾಡ್ಕೊಳಲ್ಲ. ನಿನ್ ಮದ್ವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ನಾನ್ ಯಾಕೆ ಯೋಚನೆ ಮಾಡ್ಬೇಕು? ಬನಶಂಕರಮ್ಮ ತೋರಿಸಿದ ಹುಡುಗನೇ ನನ್ ಮದ್ವೆ ಆಗೋದು. ಅವಳು ಹೇಳೋ ತನಕ ನಾನು ಯಾರನ್ನೂ ಮದ್ವೆ ಆಗಲ್ಲ. ಮನೆಯವ್ರು ಬಲವಂತ ಮಾಡಿದ್ರೆ? ಚಕ್ಲಿಗೆ ದಿನ ಅದೇ ಕೆಲ್ಸ ತಾನೆ. ಇನ್ನು ಇತ್ತೀಚೆಗೆ ಅಣ್ಣ ರಾಜಿನ ಶುರು ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ನಿನ್ ಬನಶಂಕರಮ್ಮ ನಿನಗೆ ಇಷ್ಟ ಇಲ್ದಿರೋ ಹುಡುಗನ ಚೂಸ್ ಮಾಡಿದ್ರೆ?